ದುಬಾರಿ ಮೌಲ್ಯದ ಶ್ವಾನಗಳ ಖರೀದಿ ಮಾಡಿರುವುದಾಗಿ ಹೇಳಿದ್ದ ಬೆಂಗಳೂರು ಮೂಲದ ಶ್ವಾನಪ್ರಿಯ ಸತೀಶ್ಗೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಶಾಕ್ ನೀಡಿದ್ದಾರೆ. ಮನೆ ಮೇಲೆ ದಾಳಿ ನಡೆಸಿ ಪರಿಶೀಲನೆ ನಡೆಸಿದ್ದಾರೆ. 50 ಕೋಟಿ ರೂಪಾಯಿ ಕೊಟ್ಟು ವಿಶ್ವದಲ್ಲೇ ದುಬಾರಿಯಾಗಿರುವ ಶ್ವಾನ ಖರೀದಿ ಮಾಡಿದ್ದೇನೆ ಅಂತ ಹೇಳ್ತಾ ಇದ್ದ ಬೆಂಗಳೂರಿನ ಸತೀಶ್ ಮನೆ ಮೇಲೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಜೆಪಿ ನಗರದ 3ನೇ ಹಂತದಲ್ಲಿರೋ ಸತೀಶ್ ನಿವಾಸದ ಮೇಲೆ ಇಡಿ ಅಧಿಕಾರಿಗಳು ದಾಳಿ ಮಾಡಿ ದಾಖಲೆಗಳ ಪರಿಶೀಲನೆ ಮಾಡಿದ್ದಾರೆ. ಈ ಹಿಂದೆ ಕಾರ್ಯಕ್ರಮವೊಂದರಲ್ಲಿ ಇದೇ ಸತೀಶ್ 49 ಕೋಟಿ ರೂಪಾಯಿಗೆ ಅತ್ಯಂತ ಅಪರೂಪದ ತೋಳ ನಾಯಿಯನ್ನು ಖರೀದಿಸಿದ್ದೇನೆ ಅಂತ ಹೇಳ್ಕೊಂಡಿದ್ರು. ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ಚರ್ಚೆಗೆ ಗ್ರಾಸವಾಗಿತ್ತು. ಈ ಹಿಂದೆ ಶಿವಮೊಗ್ಗಕ್ಕೆ ಭೇಟಿ ನೀಡಿದ್ದ ವೇಳೆಯೂ ಲಕ್ಷಾಂತರ ಮೌಲ್ಯದ ಶ್ವಾನವನ್ನು ಪರಿಚಯಿಸಿದ್ರು. ಸದ್ಯ ಇಡಿ ಹಿಡಿತಕ್ಕೆ ಸಿಲುಕೊಂಡಿದ್ದು ಅಧಿಕಾರಿಗಳು ದಾಖಲೆಗಳನ್ನು ಹುಡುಕ್ತಾ ಇದ್ದಾರೆ. ದಸರಾ ಮಹೋತ್ಸವ ಮತ್ತು ಇತ್ಯಾದಿ ಕಾರ್ಯಕ್ರಮಗಳ ವೇಳೆ ಶಿವಮೊಗ್ಗಕ್ಕೆ ಭೇಟಿ ನೀಡಿದಂಥ ಸಂದರ್ಭದಲ್ಲಿ ಸತೀಶ್ 49 ಕೋಟಿ ರೂಪಾಯಿ ಮೌಲ್ಯದ ತೋಳ ನಾಯಿಯನ್ನು ಖರೀದಿಸಿದ್ದೇನೆ ಅಂತ ಹೇಳ್ತಾ ಇದ್ರು ಮತ್ತು ದುಬಾರಿ ಮೌಲ್ಯದ ಶ್ವಾನಗಳನ್ನು ಪ್ರದರ್ಶಿಸ್ತಾ ಇದ್ರು ಶ್ವಾನಪ್ರಿಯ ಸತೀಶ್. ಈಗ ಇಡಿ ಅಧಿಕಾರಿಗಳು ಬೆಂಗಳೂರಿನ ಜೆಪಿ ನಗರದಲ್ಲಿರೋ ಸತೀಶ್ ಅವರ ನಿವಾಸದ ಮೇಲೆ ದಾಳಿ ಮಾಡಿದ್ದಾರೆ. ದಾಖಲೆಗಳ ಪರಿಶೀಲನೆ ಮಾಡಿದ್ದಾರೆ. 50 ಶ್ವಾನಗಳ ಬಗ್ಗೆ ಮಾಹಿತಿಯನ್ನು ಕೇಳಿದ್ದಾರೆ. ತೋಳನಾಯಿ ಖರೀದಿ ವಿಚಾರ ಮಾಹಿತಿಯನ್ನು ಪಡಿತಿದ್ದಾರೆ ಇಡಿ ಅಧಿಕಾರಿಗಳು. ನಿಜವಾಗ್ಲೂ ಕೋಟಿ ರೂಪಾಯಿ ಮೌಲ್ಯದ ಶ್ವಾನ ಸತೀಶ್ ಅವರ ಬಳಿ ಇರೋದು ನಿಜನಾ? ಇಡಿ ಅಧಿಕಾರಿಗಳು ಯಾವ ಕಾರಣಕ್ಕೆ ಪರಿಶೀಲನೆ ಮಾಡ್ತಾ ಇದ್ದಾರೆ? ಅಷ್ಟು ಕೋಟಿ ಮೌಲ್ಯದ ಶ್ವಾನವನ್ನು ಖರೀದಿಸ್ತೇನೆ ಅಂತ ಹೇಳಿದ್ರೆ ಆದಾಯದ ಮೂಲ ಎಲ್ಲಿ ಅಂತ ಪರಿಶೀಲನೆ ಮಾಡ್ತಾ ಇದ್ದಾರಾ? ಯಾವ ರೀತಿಯ ದಾಖಲೆಗಳು ಇಡಿ ಅಧಿಕಾರಿಗಳಿಗೆ ಸಿಕ್ಕಿದೆ? ಬಹುಶಃ ನಂತರ ಸತೀಶ್ ಅವರು ಹೇಳ್ತಿರೋದು ನಿಜನಾ? ನಿಜವಾಗ್ಲೂ ಕೋಟಿ ಮೌಲ್ಯದ ಶ್ವಾನಗಳು ಇದಾವ ಅನ್ನೋದು ಗೊತ್ತಾಗುವ ಸಾಧ್ಯತೆ ಇದು. ಶಿವಮೊಗ್ಗದಲ್ಲಿ ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಶಿವಮೊಗ್ಗದಲ್ಲಿ ನಡೆದಂಥ ಕಾರ್ಯಕ್ರಮದಲ್ಲಿ ಸತೀಶ್ ಅವರು ಕನ್ನಡ ಮೀಡಿಯಂ ವಾಹಿನಿಯ ಜೊತೆ ಮಾತಾಡ್ತಿರ್ತಕ್ಕಂಥ ದೃಶ್ಯ ಇದು. ನಮ್ಮ ಪ್ರತಿನಿಧಿ ನಂದಿನಿ ಅವ್ರ ಜೊತೆ ಮಾತಾಡ್ತಾ ಇದ್ದಾರೆ. ಜೊತೆಗೆ ಒಂದು ದುಬಾರಿ ಮೌಲ್ಯದ ಒಂದು ಶ್ವಾನವೂ ಸಹ ಜೊತೆಗಿದೆ. ಸತೀಶ್ ಅವರು ಇದೇ ಸಂದರ್ಭದಲ್ಲಿ ಹೇಳಿದ್ರು 49 ಕೋಟಿ ರೂಪಾಯಿ ಮೌಲ್ಯದ ಒಂದು ತೋಳ ನಾಯಿಯನ್ನು ಖರೀದಿಸ್ತೇನೆ ಅಂತೇಳಿ. ಇದೆಲ್ಲದರ ಬಗ್ಗೆ ಇಡಿ ಅಧಿಕಾರಿಗಳು ತನಿಖೆ ಮಾಡ್ತಿದ್ದಾರೆ.